18-20 ಕೇಸ್ಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮೈಸೂರು ಸಮಾವೇಶದಲ್ಲಿ ಹೇಳ್ತೀನಿ ನಾನು ಯಡಿಯೂರಪ್ಪನ ಕೇಸ್ಗಳಲ್ಲಿ. ಈಗ ಇವತ್ತೇ ಪ್ರೆಸ್ ಕರೆದಿದ್ದೆ ನಾನು ಹೇಳೋಕ್ಕೆ, ಹೆಂಗೂ ನಾಳಿದ್ದು ಹೇಳ್ಬೇಕಲ್ಲ ಅಂದ್ಬಿಟ್ಟು ಮುಂದಕ್ಕೆ ಹಾಕ್ಬಿಟ್ಟೆ. ಇಲ್ಲದ್ರೆ ಪ್ರೆಸ್ಗೆ ಹೇಳ್ತಿದೆ ಎಲ್ಲನೂ. ಸರ್ ಅವ್ರು ಹೇಳೋದು ಈ ಥರ ಪ್ರಕರಣಗಳಿದ್ರೆ ರಾಜ್ಯ ಸರ್ಕಾರ ಅವ್ರದ್ದೇ ಇದೆ, ತನಿಖೆ ಮಾಡಲಿ. ತನಿಖೆನೂ ಮಾಡ್ತಾ ಇದೀವಯ್ಯ. ಈಗ ಯಡಿಯೂರಪ್ಪನವರು ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಲ್ವಾ, ಚಾರ್ಜ್ ಶೀಟ್ ಹಾಕಿದ್ದಾರೆ. ಕೋರ್ಟ್ನವರ ದಯೆಯಿಂದ ಬದುಕಿದ್ದಾರೆ ಅವರು, ಜೈಲಿಗೆ ಹೋಗಿಲ್ಲ ಅಷ್ಟೇ ಅಲ್ವಾ. ಅದ್ರ ಜಾಮೀನೇ ಸಿಕ್ಕಾಗಿಲ್ಲ ಅದರಲ್ಲಿ. ಯಡಿಯೂರಪ್ಪನವರು ಯಾವ ನೈತಿಕತೆ ಇದೆ ಅವ್ರಿಗೆ ಈ ವಯಸ್ಸಿನಲ್ಲಿ? ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡವ್ರೆ ಅಂತಂದ್ರೆ ನೀವು ಅದನ್ನು ಜಾಸ್ತಿ ಮಾಡೋದೇ ಇಲ್ಲ. ಬರೀ ತೋರಿಸ್ಬಿಟ್ರೆ ತೋರಿಸಿದ್ರಾದ್ದೇನೆಯ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗಬೇಕು ಅವರು. ಈ 82 ವಯಸ್ಸಿನಲ್ಲಿ ಒಬ್ಬ ಹೆಣ್ಮಗಳು ಇದನ್ನು ಮಾಡಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಚಾರ್ಜ್ ಶೀಟ್ ಆಗಿದೆ. ಅವರು ನನ್ನ ಬಗ್ಗೆ ಮಾತಾಡೋಕ್ಕೆ ಏನು ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್ ಅಲ್ವಾ? ಮೊದಲು ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗಲಿ, ಆಮೇಲೆ ನೋಡಿ. ಸತ್ಯ ಇದ್ರಲ್ವಾ ರಾಜೀನಾಮೆ ಕೇಳೋದು? ನೋಡಪ್ಪ, ಯಡಿಯೂರಪ್ಪನ ಕೇಸ್ನಲ್ಲಿ ಚೆಕ್ ಮೂಲಕ ದುಡ್ಡು ತಗೊಂಡಿದ್ರು, ಗೊತ್ತಾಯ್ತಾ? ಡಿನೋಟಿಫೈ ಮಾಡಿದ್ರು. ನಾವೇನು ಮಾಡಿದ್ದೀವಿ? ನಂದೇನಾದ್ರು ಎಲ್ಲರೂ ಪತ್ರ ಇದೆಯಾ, ಆರ್ಡರ್ಸ್ ಇದೆಯಾ, ನನ್ನ ಸ್ಟೇಟ್ಮೆಂಟ್ ಇದೆಯಾ? ಈಗ ಹೇಳ್ಬಿಡ್ತೀನಿ. ಎಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ 2014 ನಾನು ಹೆಂಡತಿ ಅರ್ಜಿ ಕೊಟ್ಟು ನಾನು ಮೂಡೋದವ್ರಿಗೆ ಹೇಳಿದೆ, ನಾನು ಚೀಫ್ ಮಿನಿಸ್ಟರ್ ಆಗಿರೋವರೆಗೂ ಬದಲಿ ಸೈಟ್ ಕೊಡಕೂಡ್ದು ಅಂತ ಹೇಳ್ಬಾರ್ದು. ನಾನು 2014 ಚೀಫ್ ಮಿನಿಸ್ಟರ್ ಇರೋರೇನೆಯಾ? ಆಗಲೇ ಅರ್ಜಿ ಕೊಟ್ಟದು ನನ್ನ ಹೆಂಡತಿ. ನಮ್ಮ ಜಮೀನು ಹೋಗ್ಬಿಟ್ಟು ನೀವು ಅಕ್ರಮವಾಗಿ ಮಾಡ್ಕೊಬಿಟ್ಟಿದ್ದೀರಿ, ಸೈಟ್ ಎಲ್ಲ ಮಾಡಿ ಹಂಚ್ಬಿಟ್ಟಿದ್ದೀರಿ, ನಮಗೆ ಬದಲಿ ಸೈಟ್ ಜಮೀನು ಕೊಡಿ ಅಂತ ಕೊಟ್ಟಲು ಅರ್ಜಿನ. 3 ಎಕರೆ 16 ಗುಂಟೆನ ನೀವು ಎನ್ಕ್ರೋಚ್ ಮಾಡ್ಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ದೀರಿ, ನಮಗೆ ಬದಲಿ ಜಾಗ ಕೊಡಿ ಅಂತ ಹೇಳಿದ್ರು. ನನ್ನ ಗಮನಕ್ಕೆ ತಗೊಂಡ್ಬಂದ್ರು ಮೂಡೋದವರು ಅರ್ಬನ್ ಡೆವಲಪ್ಮೆಂಟ್ ಈ ಥರ ಅರ್ಜಿ ಕೊಟ್ಟಿದ್ದಾರೆ. ನಾನು ಹೇಳಿದೆ, ನಾನು ಚೀಫ್ ಮಿನಿಸ್ಟರ್ ಆಗೋವರೆಗೂ 1 ಗುಂಟೆನೂ ಕೂಡ ಕೊಡಬಹುದು. ನಾನು ಕೊಟ್ಟಿದ್ದೀನಾಗ 2014 ನಾನೇ ಕೊಟ್ಬಿಡ್ಬೋದಾಗಿತ್ತಲ್ಲ. ಹಾಗಾದರೆ ಚೀಫ್ ಮಿನಿಸ್ಟರ್ಗೆ ಅಧಿಕಾರ ಇರಲಿಲ್ವಾ? ಕೊಡ್ಬೋದಾಗಿತ್ತಲ್ಲಪ್ಪ. 2021 ಮತ್ತೆ ಅರ್ಜಿ ಕೊಡ್ತಾಳೆ ನನ್ನ ಹೆಂಡತಿ. BJP ಸರ್ಕಾರ ಇರೋದು ಆಗ. ನಾನು ಹೆಂಗೆ ಪ್ರಭಾವ ಬೀರ್ತಿದ್ದೆ? ಪ್ರಭಾವ ಬೀರ್ಬೋದಾಗಿತ್ತಲ್ಲ. ಕೊಟ್ಟು ಟ್ರ್ಯಾಪ್ ಮಾಡ್ಬಿಟ್ರ ಅಂತ ಬಿಜೆಪಿ ಏನ್ ಟ್ರ್ಯಾಪ್ ಮಾಡಿದ್ರು? ಬಿಜೆಪಿ ಅವರು ಕೊಟ್ಬಿಟ್ಟು ನಿಮ್ಮನ್ನ ಟ್ರ್ಯಾಪ್ ಮಾಡಿದ್ರ ಅಂತ. ಈ ಕಾನೂನು ಪ್ರಕಾರ ಇರೋದ್ರಿಂದ ಕೊಟ್ಟವ್ರೆ. ನಮ್ಮೆಲ್ಲ ನಮ್ಮ ಕ್ಯಾಬಿನೆಟ್ ರಿಪ್ಲೈನಲ್ಲಿ, ನನ್ನ ರಿಪ್ಲೈನಲ್ಲಿ ಎಲ್ಲ ಹೇಳಿದ್ದೀವಿ. ಯಾರು ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗಲೇಬೇಕಲ್ರಿ. ಎಲ್ಲ ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗಬೇಕಲ್ಲಪ್ಪ. ಆಶಾಭಾವನೆ ಇಲ್ಲ, ಲೀಗಲ್ ಆಗಿ ಒಪ್ಕೋತಾರೆ ಅಂತ ನನಗೆ ನಂಬಿಕೆ ಇದೆ. ಆಶಾಭಾವನೆ ಅಲ್ಲ, ಕಾನೂನನ್ನು ಒಪ್ಕೊಳ್ಳ. ಬಿಕಾಸ್ ಈಸ್ ದಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ವಾ? ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆಯಲ್ಲ, ಯಾಕೆ ಒಪ್ಕೊಳ್ಳಲ್ಲ? ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ. ಒಬ್ಬರು ಕೇಳ್ರಿ, ಪ್ರಧಾನಮಂತ್ರಿ ಮತ್ತೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಇದರ ಹಿಂದೆ ಏನಾದ್ರು ನನಗೆ ಏನೂ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಅವರು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ದುಡ್ಡು ಕೇಳಕ್ಕೆ ಹೋಗಿದ್ದಾರೆ. ಎಷ್ಟೋ ಜನದ್ದು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದೆ. ಯಡಿಯೂರಪ್ಪನವ್ರ ಕೇಸ್ಗಳನ್ನೆಲ್ಲ ಅವತ್ತು ಹೇಳ್ತೀನಿ ನಾನು. ಅವ್ರು ಯಾವ್ಯಾವ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ
18-20 ಕೇಸ್ಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಯಡಿಯೂರಪ್ಪ. ಕಾರ್ಯಕ್ರಮದಲ್ಲಿ ಹಾಂ, ಮೈಸೂರು ಸಮಾವೇಶ ಮೈಸೂರು ಸಮಾವೇಶದಲ್ಲಿ ಹೇಳ್ತೀನಿ ನಾನು ಯಡಿಯೂರಪ್ಪನ ಕೇಸ್ಗಳಲ್ಲಿ. ಸರ್, ಈ ಪಾದಯಾತ್ರೆ ಮೂಲಕ ಈಗ ಇವತ್ತೇ ಪ್ರೆಸ್ ಕರೆದಿದ್ದೆ ನಾನು ಹೇಳೋಕ್ಕೆ, ಹೆಂಗೂ ನಾಳಿದ್ದು ಹೇಳ್ಬೇಕಲ್ಲ ಅಂದ್ಬಿಟ್ಟು ಮುಂದಕ್ಕೆ ಹಾಕ್ಬಿಟ್ಟೆ. ಇಲ್ಲದ್ರೆ ಪ್ರೆಸ್ಗೆ ಹೇಳ್ತಿದೆ ಎಲ್ಲನೂ. ಸರ್ ಅವ್ರು ಹೇಳೋದು ಈ ತರ ಪ್ರಕರಣಗಳಿದ್ರೆ ರಾಜ್ಯ ಸರ್ಕಾರ ಅವ್ರದ್ದೇ ಇದೆ, ತನಿಖೆ ಮಾಡ್ಲಿ. ತನಿಖೆನೂ ಮಾಡ್ತಾ ಇದೀವಯ್ಯ. ಜಡಿಸಲಾಗಿರೋದು ಈಗ ಯಡಿಯೂರಪ್ಪನವರು ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಲ್ವಾ, ಚಾರ್ಜ್ ಶೀಟ್ ಹಾಕಿದ್ದಾರೆ. ಕೋರ್ಟ್ನವರ ದಯೆಯಿಂದ ಬದುಕಿದ್ದಾರೆ ಅವರು, ಜೈಲಿಗೆ ಹೋಗಿಲ್ಲ ಅಷ್ಟೇ. ಹಾಂ ಅಲ್ವಾ, ಅದ್ರ ಜಾಮೀನೇ ಸಿಕ್ಕಾಗಿಲ್ಲ ಅದರಲ್ಲಿ. ಯಡಿಯೂರಪ್ಪನವರು ಯಾವ ನೈತಿಕತೆ ಇದೆ ಅವ್ರಿಗೆ ಈ ವಯಸ್ಸಿನಲ್ಲಿ? ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡವ್ರೆ ಅಂತಂದರೆ ನೀವು ಅದನ್ನು ಜಾಸ್ತಿ ಮಾಡೋದೇ ಇಲ್ಲ. ಈಗ ಬರೀ ತೋರಿಸ್ಬಿಟ್ರೆ ತೋರಿಸಿದ್ರಾದ್ದೇನೆಯ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗಬೇಕು ಅವರು. ಈ 82 ವಯಸ್ಸಿನಲ್ಲಿ ಒಬ್ಬ ಹೆಣ್ಮಗಳು ಇದನ್ನು ಮಾಡಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಚಾರ್ಜ್ ಶೀಟ್ ಆಗಿದೆ. ಅವರು ನನ್ನ ಬಗ್ಗೆ ಮಾತಾಡೋಕ್ಕೆ ಏನು ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್ ಅಲ್ವಾ? ಪಾದಯಾತ್ರೆ ಮುಗಿಸ್ಕೊಳ್ಳಿ, ನಿಮ್ ರಾಜೀನಾಮೆ ಕೇಳ್ತೀನಿ ಅಂತ ಸರ್ ಅವರು. ಮೊದಲು ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗಲಿ, ಆಮೇಲೆ ನೋಡಿ. ಸತ್ಯ ಇದ್ರಲ್ವಾ ರಾಜೀನಾಮೆ ಕೇಳೋದು? ಸರ್ ನೀವು ನೋಡಪ್ಪ, ಯಡಿಯೂರಪ್ಪನ ಕೇಸ್ನಲ್ಲಿ ಚೆಕ್ ಮೂಲಕ ದುಡ್ಡು ತಗೊಂಡಿದ್ರು, ಗೊತ್ತಾಯ್ತಾ? ಡಿನೋಟಿಫೈ ಮಾಡಿದ್ರು. ನಾವೇನು ಮಾಡಿದ್ದೀವಿ? ನಂದೇನಾದ್ರು ಎಲ್ಲರೂ ಪತ್ರ ಇದೆಯಾ, ಆರ್ಡರ್ಸ್ ಇದೆಯಾ, ನನ್ನ ಸ್ಟೇಟ್ಮೆಂಟ್ ಇದೆಯಾ? ಈಗ ಹೇಳ್ಬಿಡ್ತೀನಿ. ಎಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ 2014 ನಾನು ಹೆಂಡತಿ ಅರ್ಜಿ ಕೊಟ್ಟು ನಾನು ಮೂಡೋದವ್ರಿಗೆ ಹೇಳಿದೆ, ನಾನು ಚೀಫ್ ಮಿನಿಸ್ಟರ್ ಆಗಿರೋವರೆಗೂ ಬದಲಿ ಸೈಟ್ ಕೊಡಕೂಡ್ದು ಅಂತ ಹೇಳ್ಬೋದು. ನಾನು 2014 ಚೀಫ್ ಮಿನಿಸ್ಟರ್ ಆಗಲೇ ಅರ್ಜಿ ಕೊಟ್ಟದು ನನ್ನ ಹೆಂಡತಿ. ನಮ್ಮ ಜಮೀನು ಹೋಗ್ಬಿಟ್ಟು ನೀವು ಅಕ್ರಮವಾಗಿ ಮಾಡ್ಕೊಬಿಟ್ಟಿದ್ದೀರಿ, ಸೈಟ್ ಎಲ್ಲ ಮಾಡಿ ಹಂಚ್ಬಿಟ್ಟಿದ್ದೀರಿ, ನಮಗೆ ಬದಲಿ ಸೈಟ್ ಜಮೀನು ಕೊಡಿ ಅಂತ ಕೊಟ್ಟಲು ಅರ್ಜಿನ. 3 ಎಕರೆ 16 ಗುಂಟೆನ ನೀವು ಎನ್ಕ್ರೋಚ್ ಮಾಡ್ಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ದೀರಿ, ನಮಗೆ ಬದಲಿ ಜಾಗ ಕೊಡಿ ಅಂತ ಹೇಳಿದ್ರು. ನನ್ನ ಗಮನಕ್ಕೆ ತಗೊಂಡ್ಬಂದ್ರು ಮೂಡೋದವರು, ಅರ್ಬನ್ ಡೆವಲಪ್ಮೆಂಟ್ ಈ ಥರ ಅರ್ಜಿ ಕೊಟ್ಟಿದ್ದಾರೆ. ನಾನು ಹೇಳಿದೆ, ನಾನು ಚೀಫ್ ಮಿನಿಸ್ಟರ್ ಆಗೋವರೆಗೂ 1 ಗುಂಟೆನೂ ಕೂಡ ಕೊಡಕೂಡ್ದು. ನಾನು ಕೊಟ್ಟಿದ್ದೀನಾಗ 2014 ನಾನೇ ಕೊಟ್ಬಿಡ್ಬೋದಾಗಿತ್ತಲ್ಲ. ಹಾಗಾದ್ರೆ ಚೀಫ್ ಮಿನಿಸ್ಟರ್ಗೆ ಅಧಿಕಾರ ಇರಲಿಲ್ವಾ? ಕೊಡ್ಬೋದಾಗಿತ್ತಲ್ಲಪ್ಪ. 2021 ಮತ್ತೆ ಅರ್ಜಿ ಕೊಡ್ತಾಳೆ.